ನಿಮಗೆ ಇತ್ತೀಚೆಗೆ ನಿಮ್ಮ ದೇಹದಲ್ಲಿ ಏನೋ ಒಂದು ಡಿಫ್ರೆಂಟ್ ಅನ್ನಿಸ್ತಾ ಇದೆಯಾ? ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇದೆ, ಆದರೂ ಸಹ ಏನೋ ಒಂದು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾ ಇದೆ, ಹಾಗೆ ನನಗೆ ಸಡನ್ನಾಗಿ ಹಾಟ್ ಫ್ಲ್ಯಾಶಸ್ ಬರ್ತಾ ಇದೆ. ಇದೆಲ್ಲ ಏನು ಸ್ಟ್ರೆಸ್ಸಿಂದನಾ ಅಂತ ಅಂದ್ಕೊಳ್ತಿದ್ದೀರಾ? ನೀವು ಪೆರಿಮೆನೋಪಾಸ್ ಸ್ಟೇಟ್ಗೆ ಎಂಟರ್ ಆಗ್ತಾ ಇರಬಹುದು. ಮೆನೋಪಾಸ್ ಆಗಕ್ಕೆ 5 ರಿಂದ 10 ವರ್ಷಗಳ ಮುಂಚೆ ಬಾಡಿಯಲ್ಲಿ ಚೇಂಜಸ್ ಶುರು ಆಗ್ತಾ ಹೋಗುತ್ತೆ. ಈ ಸ್ಟೇಜ್ಗೆ ಪೆರಿಮೆನೋಪಾಸ್ ಅಂತ ಹೇಳ್ತಾರೆ. ಇವತ್ತು ಪೆರಿಮೆನೋಪಾಸ್ನ 7 ಅರ್ಲಿ ಸೈನ್ಸ್ ಬಗ್ಗೆ ಮಾತಾಡೋಣ. ಪೀರಿಯಡ್ ಚೇಂಜಸ್. ರೆಗ್ಯುಲರ್ ಆಗಿರೋ ಪೀರಿಯಡ್ಸು ಸಡನ್ ಆಗಿ ಏರ್ಪೇರ್ ಆಗ್ತಾ ಇದೆ. ಕೆಲವೊಂದ್ಸತಿ ಡೇಟ್ ಕರೆಕ್ಟಾಗಿ ಬರ್ತಾ ಇಲ್ಲ, ಒಂದು 15 ದಿನ 20 ದಿನ ಮುಂದೆ ಹೋಗ್ತಾ ಇದೆ, ಅಥವಾ ತುಂಬ ಬೇಗ ಬಂದು 15 ದಿನ 20 ದಿನಕ್ಕೆ ಆಗೇ ಹೋಗ್ತಾ ಇದೆ ಪೀರಿಯಡ್ಸು. ರಕ್ತಸ್ರಾವದಲ್ಲಿ ಏರ್ಪೇರ್ ಆಗ್ತಾ ಇದೆ, ತುಂಬ ಕಡಿಮೆ ಆಗೋದಾಗ್ಲಿ ತುಂಬ ಹೆಚ್ಚಾಗೋದಾಗ್ಲಿ ಇದು ಸಡನ್ ಆಗಿ ಶುರು ಆಗಿದೆ. ಇದಕ್ಕೆ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಬಹುದು. ರೆಗ್ಯುಲರ್ ಆಗಿದ್ದ ಸೈಕಲ್ಸು ಸಡನ್ ಆಗಿ ಚೇಂಜ್ ಆಯ್ತಾ? ಖಂಡಿತವಾಗ್ಲೂ ಇಗ್ನೋರ್ ಮಾಡಬೇಡಿ, ಇದು ಪೆರಿಮೆನೋಪಾಸ್ ಸ್ಟೇಟ್ ಇರಬಹುದು. ಸಡನ್ ವೇಟ್ ಗೇನ್, ತೂಕ ಹೆಚ್ಚಾಗೋದು. ನೀವು ರೆಗ್ಯುಲರ್ ಆಗಿ ಸೇವಿಸೋ ಆಹಾರನೇ ಸೇವಿಸ್ತಾ ಇದ್ದೀರಾ, ಆದರೂ ಸಹ ಹೊಟ್ಟೆ ಭಾಗದಲ್ಲಿ ಈ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಇದೆ. ಇದಕ್ಕೇನು ಕಾರಣ ಅಂದರೆ ಈಸ್ಟ್ರೋಜನ್ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಇದೆ. ಆದ್ರಿಂದ ನಿಮಗೆ ಬೊಜ್ಜು ಹೆಚ್ಚಾಗಿ ಹೊಟ್ಟೆ ಭಾಗದಲ್ಲಿ ಸೇರ್ಕೊಳ್ತಾ ಇದೆ. ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಹ ಹೆಚ್ಚಾಗ್ತಾ ಇದೆ. ಆದ್ರಿಂದನೂ ಸಹ ವೆಯ್ಟ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಕೇವಲ ಸ್ಮಾಲ್ ಎಕ್ಸಸೈಸ್, ವಾಕಿಂಗ್ ಮತ್ತು ಕೆಲವು ಡಯಟ್ ಚೇಂಜಸ್ ಮಾಡ್ಕೊಂಡ್ಬಿಟ್ರೆ ಇದನ್ನು ನೀವು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಬೋದು. ಹೇರ್ ಫಾಲ್ ಮತ್ತು ಸ್ಕಿನ್ ಚೇಂಜಸ್. ಸಡನ್ ಆಗಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಹೇರ್ ಲೈನ್ ರಿಸೀಡ್ ಆಗ್ತಾ ಇದೆ, ಹಾಗೆ ಅಲ್ಲಲ್ಲೇ ಮುಖದಲ್ಲಿ ಸುಕ್ಕು ಅಥವಾ ರಿಂಕಲ್ಸ್ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಇರೋದು. ಈಸ್ಟ್ರೋಜನ್ ಅನ್ನೋದು ನಮ್ಮ ಬಾಡಿಯಲ್ಲಿ ಬಹಳಷ್ಟು ಆರ್ಗನ್ಸ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದರಲ್ಲಿ ಕೊಲಾಜನ್ ಅನ್ನೋದು ಒಂದು. ಕೊಲಾಜನ್ನು ನಮ್ಮ ಸ್ಕಿನ್ನಿಗೆ ಮತ್ತು ಹೇರ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಈಸ್ಟ್ರೋಜನ್ ಕಡಿಮೆ ಆದಾಗ ಈ ಕೊಲಾಜನ್ನು ಸಹ ಸಪೋರ್ಟ್ ಮಾಡೋದಿಲ್ಲ. ಸೊ ಹೇರ್ ಫಾಲ್ ಮತ್ತು ಸ್ಕಿನ್ನಲ್ಲಿ ಚೇಂಜಸ್ ಆಗೋದು ತುಂಬಾ ಕಾಮನ್. ಆ್ಯಂಡ್ ಈವನ್ ಡ್ರೈ ಸ್ಕಿನ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೂಡ್ ಸ್ವಿಂಗ್ಸ್ ಮತ್ತು ಇರಿಟೇಷನ್. ಚಿಕ್ಕ ವಿಷಯಕ್ಕೂ ಕೋಪ ಬರೋದು, ಇಲ್ಲ ಬೇಜಾರಾಗೋದು, ಅಳು ಬರೋದು, ಇವೆಲ್ಲ ಶುರು ಆಗಿದೆ. ಇದು ಜಸ್ಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇದೆ. ಹಾರ್ಮೋನ್ಸ್ ನಮ್ಮ ಬ್ರೈನ್ ಸೆಲ್ಸ್ ಮೇಲೂ ಎಫೆಕ್ಟ್ ಮಾಡುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಮಗೆ ಈ ರೀತಿ ಆಗುವಂಥ ಚಾನ್ಸಸ್, ಮೂಡ್ ಸ್ವಿಂಗ್ಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸ್ಲೀಪ್ ಪ್ರಾಬ್ಲಮ್ ಅಥವಾ ನಿದ್ರೆಯ ಸಮಸ್ಯೆ. ಸಡನ್ ಆಗಿ ಸ್ವಲ್ಪ ದಿನದಿಂದ ನಿದ್ರೆನೇ ಬರ್ತಾ ಇಲ್ಲ. ಮಧ್ಯರಾತ್ರಿ 2 ಗಂಟೆಗೆ ಅಥವಾ 3 ಗಂಟೆಗೆ ಸಡನ್ ಆಗಿ ಎಚ್ಚರ ಆಗ್ಬಿಡುತ್ತೆ ನಿದ್ದೆಯಿಂದ, ಆಮೇಲೆ ನಿದ್ರೆನೇ ಬರೋದಿಲ್ಲ. ಈ ರೀತಿ ಸಹ ಪೆರಿಮೆನೋಪಾಸ್ ಸ್ಟೇಜ್ನಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಟ್ ಫ್ಲ್ಯಾಶಸ್, ತೀವ್ರ ಉಷ್ಣತೆ. ಬಹಳಷ್ಟು ಜನ ಮಹಿಳೆಯರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸಡನ್ ಆಗಿ ರಾತ್ರಿ ಮಲಗಿರ್ತೀರಾ, ನೋಡಿದ್ರೆ ಸಿಕ್ಕಾಪಟ್ಟೆ ಬೆವ್ತೋಗಿರ್ತೀರ. ಮತ್ತೆ ಬೆಳಗ್ಗೆ ಕೆಲಸ ಮಾಡ್ತಾ ಇರ್ತೀರ, ಆವಾಗ ಸಡನ್ ಆಗಿ ಯಾವುದೇ ಮುನ್ಸೂಚನೆ ಇಲ್ಲದೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ತಲೆಯಲ್ಲಿ, ಮುಖದ ಮೇಲೆ, ಎದೆ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ಬೆವರು ಶುರು ಆಗ್ಬಿಡುತ್ತೆ. ಇದನ್ನ ಹಾಟ್ ಫ್ಲ್ಯಾಶಸ್ ಅಂತ ಹೇಳ್ತಾರೆ. ಆ್ಯಂಡ್ ಪೆರಿಮೆನೋಪಾಸ್ ಸ್ಟೇಜಲ್ಲಿ ಇದು ತುಂಬಾ ಕಾಮನ್. ಲೋ ಎನರ್ಜಿ ಆ್ಯಂಡ್ ಬ್ರೈನ್ ಫಾಗ್. ಅತಿಯಾಗಿ ಸುಸ್ತಾಗೋದು ಮತ್ತು ಮರುಗುಳಿತನ. ಇತ್ತೀಚೆಗೆ ತುಂಬಾ ಸುಸ್ತು ಶುರು ಆಗಿಬಿಟ್ಟಿದೆ. ಹಾಗೆ ಈ ಮರುಗುಳಿತನ ಹೆಚ್ಚಾಗ್ತಾ ಇದೆ. ಯಾವುದೋ ಒಂದು ಐಟಮ್ ಎಲ್ಲೋ ಇಟ್ಟಿರ್ತೀರಾ, ಮರ್ತು ಹೋಗಿದ್ದೀರಾ. ಹಾಗೆ ಸ್ಟವ್ ಮೇಲೆ ಹಾಲು ಇಟ್ಟಿರ್ತೀರಾ, ಮರ್ತೇ ಹೋಗಿರುತ್ತೆ ಅದೂ. ಹಾಗೆ ಯಾರೋ ಒಬ್ರು ಕ್ಲೋಸ್ ಫ್ರೆಂಡ್ ಸಿಕ್ಕಿರಲ್ಲ ತುಂಬ ದಿನದಿಂದ, ಸಡನ್ ಆಗಿ ನೋಡ್ತೀರಾ ಅವ್ರ ಹೆಸರನ್ನ ಹಾಕ ಬರ್ತಾ ಇರಲ್ಲ. ಈ ರೀತಿ ಎಲ್ಲ ಸಡನ್ ಆಗಿ ಆಗಕ್ಕೆ ಶುರು ಆಗುತ್ತೆ. ಇದಕ್ಕೂ ಸಹ ಹಾರ್ಮೋನ್ ಇಂಬ್ಯಾಲೆನ್ಸೇ ಕಾರಣ. ನೀವು ಪೆರಿಮೆನೋಪಾಸ್ ಸ್ಟೇಜಲ್ಲಿ ಎಂಟರ್ ಆಗಿರೋದ್ರಿಂದ ಈ ರೀತಿ ಮರೆಯೋದು ತುಂಬಾ ಕಾಮನ್ ಆಗಿರುತ್ತೆ. ಈ ಯಾವುದೇ ಲಕ್ಷಣಗಳು ನಿಮಗೆ ಇತ್ತು ಅಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇದು ಯಾವುದೇ ಮೇಜರ್ ಪ್ರಾಬ್ಲಮ್ ಅಲ್ಲ. ಇದು ನೀವು ಮೆನೋಪಾಸ್ಗೆ ಎಂಟರ್ ಆಗೋಕ್ಕೆ ಮುಂಚೆ ಬರುವಂಥ ಪೆರಿಮೆನೋಪಾಸ್ ಸ್ಟೇಜಲ್ಲಿ ಇದ್ದೀರಾ. ಕರೆಕ್ಟಾಗಿ ಡಯಟ್ ಮತ್ತು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೂ ಸಹ ಈ ಸಿಂಪ್ಟಮ್ಸನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೋಬೋದು ಮತ್ತು ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಸ್ಟೆಪ್ ವೈಸ್ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೆನೋಪಾಸ್ ರಿಲೇಟೆಡ್ ಅಪ್ಡೇಟ್ಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಹೇಳ್ದಂಥ ಎಲ್ಲ ಲಕ್ಷಣಗಳು ಪೆರಿಮೆನೋಪಾಸ್ ಸ್ಟೇಜಲ್ಲಿ ತುಂಬಾ ಕಾಮನ್. ಹಾಗಂತ ಇದನ್ನು ಇಗ್ನೋರ್ ಅಂತೂ ಖಂಡಿತವಾಗ್ಲೂ ಮಾಡಬೇಡಿ. ಯಾಕೆ ಅಂದರೆ ಇದು ಬೇರೆ ಯಾವುದಾದ್ರೂ ಡಿಸೀಸ್ನ ಮುನ್ಸೂಚನೆನೂ ಆಗಿರಬಹುದು. ಸೊ ಅದು ಯಾವುದು ನಾರ್ಮಲ್ಲಾ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಮಾ ಅಂತ ನೋಡೋಕ್ಕೋಸ್ಕರ ನೀವು ರೆಗ್ಯುಲರ್ ಹೆಲ್ತ್ ಚೆಕಪ್ಪನ್ನು ಮಾಡಿಸಲೇಬೇಕು. ಸೊ ನಿಮ್ಮ ಡಾಕ್ಟರ್ನ ನೀವು ಖಂಡಿತವಾಗ್ಲೂ ಭೇಟಿ ಮಾಡಿ. ಇದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ನೋಡಿ. ನಾನು ನಿಮ್ಮ ಡಾಕ್ಟರ್.